ಹಲೋ ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ನನಗೆ ರಜೆ ಇದೆ. ಹಾಗೆ ಏನು ಮಾಡ್ತೀನಿ, ಎಲ್ಲಿ ಹೋಗ್ತಾಯಿದ್ದೀನಿ ಅಂತ ನೀವು ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೂ ಗೊತ್ತಾಗುತ್ತೆ. ಹಲೋ ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಬೆಳಗ್ಗೆನೇ ಎದ್ದು ರೆಡಿ ಎಲ್ಲ ಆಗಾಯಿತು. ಇವತ್ತು ರಜೆ ಬೇರೆ ಇದೆ. ಹಾಗೆ ಸುಮ್ಮನೆ ಮನೇಲಿ ಏನು ಮಾಡೋಣ ಅಂತ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ದೆ. ನಮ್ಮ ಫ್ರೆಂಡ್ ಬೇರೆ ಬರ್ತೀನಿ ಅಂತ ಹೇಳಿದರು. ಈ ಪಿರಿಯಾಪಟ್ಟಣ ಇರೋದು. ಪಿರಿಯಾಪಟ್ಟಣಕ್ಕೆ ಅವಾಗವಾಗ ಹೋಗ್ತಾ ಇರ್ತೀನಿ ಟೆಂಪಲ್ಗೆ. ಇವತ್ತೆಲ್ಲೋ ಸುಮ್ಮನೆ ಸಡನ್ನಾಗಿ ಪ್ಲ್ಯಾನ್ ಆಯಿತು, ಹೋಗೋಣ ಅಂತ ಹೇಳಿ ಹಾಗೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಮತ್ತೆ ಅವ್ರು ಪದೇ ಪದೇ ಕಾಲ್ ಮಾಡ್ತಿದ್ದಾರೆ. ಆಲ್ರೆಡಿ ಅವ್ರು ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ ಬಸ್ ಸ್ಟ್ಯಾಂಡಲ್ಲಿ. ಬನ್ನಿ ಹೋಗೋಣ. ಗೈಸ್, ಆಲ್ರೆಡಿ ಟೈಮ್ ಆಗಿದೆ. ನನಗೋಸ್ಕರ ಅವರಲ್ಲಿ ವೆಯ್ಟ್ ಮಾಡ್ತಾ ನಿಂತಿದ್ದಾರೆ ಬಸ್ ಸ್ಟ್ಯಾಂಡಲ್ಲಿ. 10 ಗಂಟೆ ಅಂತ ಪ್ಲ್ಯಾನ್ ಮಾಡಿದ್ದು, ನೋಡಿದ್ರೆ 10:15 ಆಗಿದೆ. ನಾನು ಹೋಗೋದೇ ಲೇಟ್ ಆಗ್ತಾಯಿದೆ. ಬನ್ನಿ ಬೇಗ ಹೋಗೋಣ. ಮತ್ತೆ ನಮ್ಮ ಪಾಪ ಅವರಲ್ಲಿ ವೆಯ್ಟ್ ಮಾಡ್ತಾ ನಿಂತಿದ್ದಾರೆ. ಟೈಮ್ ವೇಸ್ಟ್ ಮಾಡೋದು ಬೇಡ. ಬೇಗನೆ ಹೋಗಿ ಬೇಗನೆ ಬರಬೇಕು ಅಂತ ಪ್ಲ್ಯಾನ್ ಇರೋದು. ಬನ್ನಿ ಬೇಗ ಹೋಗೋಣ. ಬಸ್ ಸ್ಟ್ಯಾಂಡ್ ಹತ್ರ ಬಂದೆ. ನಮ್ಮ ಫ್ರೆಂಡ್ಸ್ ಎಲ್ಲ ವೆಯ್ಟ್ ಮಾಡ್ತಾಯಿದ್ರು. ಇನ್ನೇನೂ ಮಾಡೋಕ್ಕಾಗಲ್ಲ ಅಂತ ಸೀಟ್ ಬೇರೆ ಸಿಕ್ತು. ಅದು ನನಗೆ ವಿಂಡೋ ಸೈಡ್ ಸೀಟ್ ಸಿಕ್ತು. ಅಂದರೆ ಬಸ್ ಅಷ್ಟೇನು ರಶ್ ಇರಲಿಲ್ಲ. ಹಾಗೆ ಹೊರ್ಗಡೆ ನೋಡ್ಕೊಂಡು ಬಂದ್ವಿ. ಹೊರ್ಗಡೆ ನೋಡ್ಕೊಂಡು ರೋಡ್ ನೋಡ್ಕೊಂಡು ಬರೋದಂದರೆ ಏನೋ ಒಂಥರ ಖುಷಿಯಾಗಿ ಟೆಂಪಲ್ ಹತ್ರ ಬಂದು ಪೂಜೆ ಸಾಮಾನು ತೊಗೊಳ್ಳೋಣ ಅಂತ ಪೂಜೆ ಸಾಮಾನೆಲ್ಲ ತೊಗೊಂಡು ದೇವಸ್ಥಾನದೊಳಗಡೆ ಹೋಗ್ಬೇಕು. ಇವಾಗ ಫುಲ್ ರಶ್ ಇದೆ. ದೇವಸ್ಥಾನದೊಳಗಡೆ ವೀಡಿಯೋಸ್ ಏನೂ ಮಾಡೋಕ್ಕೆ ಬಿಡೋಲ್ಲ. ಇನ್ನೊಂದೇನೆಂದರೆ ನಮ್ಮ ಫ್ರೆಂಡ್ಸ್ಗಳಿಗೂ ಅಷ್ಟು ವೀಡಿಯೋದಲ್ಲಿ ಬರೋಕ್ಕೇನೂ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಅದಕ್ಕೆ ನಾನು ಅವ್ರ ವೀಡಿಯೋ ಏನೂ ಮಾಡ್ಕೊಳ್ಳಲಿಲ್ಲ. ಮತ್ತು ಅವ್ರಿಗೂ ಕಂಫರ್ಟೇಬಲ್ ಇರಬೇಕಲ್ವ ವೀಡಿಯೋ ಮಾಡೋಕ್ಕೂ ಅಂತೇಳಿ ಪೂಜೆ ಎಲ್ಲ ಮುಗಿಸಿ ಹೊರ್ಗಡೆ ಬಂದು ಹಾಗೆ ಇಲ್ಲಿ ಕೈಗೊಂದು ದಾರ ಕಟ್ಟಿಸ್ಕೊಳ್ಳೋಣ ಅಂತ ದಾರ ಕಟ್ಟಿಸ್ಕೊಂಡು ಹೊರ್ಗಡೆ ನೋಡ್ತೀವಿ. ಹೆವಿ ಬಿಸಿಲು, ನಡೆಯೋಕ್ಕಾಗ್ತಾಯಿಲ್ಲ. ಒಂದು ಛತ್ರಿನೂ ತಂದಿಲ್ಲ, ಏನೂ ತಂದಿಲ್ಲ. ಆ ಬಿಸಿಲಲ್ಲೇ ನಡ್ಕೊಂಡು ಒಂದು ಜ್ಯೂಸ್ ಕುಡ್ಕೊಂಡು ಬಸ್ ಸ್ಟ್ಯಾಂಡ್ ಹತ್ರ ಹೋದ್ವಿ. ಬಸ್ ಹತ್ತಿದ್ರೆ ಫುಲ್ ರಶ್ ಬಸ್. ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಲ್ಲಿಂದ ಹೊರಟ್ವಿ. ಟೆಂಪಲ್ ಎಲ್ಲ ಹೋಗಿ ಬಂದಾಯಿತು. ಅಲ್ಲಿಂದ ಬಂದಂತೂ ತುಂಬಾ ಸುಸ್ತಾಗಿತ್ತು. ಬಸ್ಸು ಫುಲ್ ರಶ್. ಹೇಳ್ಬೇಕಂದ್ರೆ ಆ ಬಸ್ಸಲ್ಲಿ ಸಾಂಗ್ ಎಲ್ಲ ಹಾಕ್ಕೊಂಡು ಬಂದರು. ಫುಲ್ ರಶ್ ಇತ್ತು. ನನಗಂತೂ ಬಸ್ಸಲ್ಲಂತೂ ಓಡಾಡೋಷ್ಟು ಅಭ್ಯಾಸ ಎಲ್ಲ. ಅವಾಗವಾಗ ಹೋಗ್ತೀನಿ ಅಷ್ಟೇ, ಅದ್ಬಿಟ್ರೆ ಜಾಸ್ತಿ ಎಲ್ಲ ಬಸ್ಸಲ್ಲೆಲ್ಲ ಓಡಾಡೋಲ್ಲ. ನನಗಂತೂ ಸುಸ್ತಾಯಿತು. ಇವಾಗ ಒಂದು ಮನೆಗೆ ಬಂದು ಊಟನೂ ಮಾಡಿರಲಿಲ್ಲ. ಊಟ ಮಾಡಿ ಒಂದು 5 ನಿಮಿಷ ಮಲಗಿ ಹಂಗೆ ನಮ್ಮ ಅಕ್ಕ ಇದ್ದರು. ನಮ್ಮ ಅಕ್ಕನ ಜೊತೆ 5 ನಿಮಿಷ ಕುತ್ಕೊಂಡು ಮಾತಾಡಿ, ಮತ್ತು ಇನ್ನೊಂದು ಮೇನ್ ಅಂದರೆ ನನ್ನ ಮೊಬೈಲಲ್ಲಿ ಚಾರ್ಜರು ಸಮೇತ ಇರಲಿಲ್ಲ. ವೀಡಿಯೋ ಮಾಡೋಕ್ಕೇನಕ್ಕೂ ಆಗಿರಲಿಲ್ಲ. ಹಾಗೆ ಇವಾಗ ಟೌನ್ಗೆ ಹೋಗಬೇಕಿತ್ತು. ಇನ್ನೂ ಸ್ವಲ್ಪ ಟೌನಲ್ಲಿ ಕೆಲಸ ಇದೆ. ಅದೇನು ಅಂತ ನಿಮಗೂ ಹೇಳ್ತೀನಿ. ವೀಡಿಯೋನ ಕೊನೆವರೆಗೂ ನೋಡಿ. ಮತ್ತು ಇನ್ನೊಂದು ಏನಂದರೆ ನನ್ನ ವೀಡಿಯೋ ಎಲ್ಲರೂ ನೋಡ್ತೀರ, ಯಾರೂ ನನ್ನ ಫಾಲೋ ಮಾಡ್ತಾಯಿಲ್ಲ, ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಸ್ವಲ್ಪ ಬೆಳೆಸಿ. ಇವಾಗ ಬನ್ನಿ ಟೌನ್ಗೆ ಹೋಗ್ಬಿಟ್ಟು ಬರೋಣ. ಮತ್ತು ನಮ್ಮಮ್ಮನೂ ಇಲ್ಲ, ಸಂತೆಗೆ ಹೋಗ್ಬೇಕಂದ್ರೆ ನಮ್ಮಮ್ಮ ಬೆಳಗ್ಗೆನೇ ಹೇಳ್ಬಿಟ್ಟು ಹೋಗಿದ್ದಾರೆ ತರಕಾರಿ ಎಲ್ಲ ತೊಗೊಂಬಂದ್ಬಿಡು ಅಂತ. ಏನು ತೊಗೊತೀನಿ ಅಂತ ಗೊತ್ತಿಲ್ಲ. ನಾನು ಮೊದಲೇ ತರಕಾರಿ ತೊಗೊಳಗೆ ಏನೇನು ತೊಗೋಬೇಕಂತ ಗೊತ್ತಾಗಿಲ್ಲ. ತರ್ತೀನಿ, ತಂದಾದ್ಮೇಲೆ ಬೈಸ್ಕೊತೀನಿ. ಅದಂತೂ ಕಾಮನ್ನು ನಮ್ಮ ಮನೇಲಿ. ಬನ್ನಿ ಹೋಗಿ ತೊಗೊಂಬರೋಣ. ಇವಾಗ ನಾನು ಮತ್ತು ನಮ್ಮ ಅಕ್ಕ ಟೌನ್ಗೆ ಹೋಗ್ತಿದ್ದೀವಿ. ಟೌನಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ನನ್ನ ಒಬ್ಬಳೇ ಹೋಗ್ಬೇಕಂತ ನಮ್ಮ ಅಕ್ಕನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ. ಏನು ಹೇಳಿದ್ರು ಹೇಳಿ ಸ್ವಲ್ಪ. ಗುರಿ ಏನಾದರೂ ಹೇಳ್ಬಿಟ್ಟು ಇದೊಂದೇ ನಗಡೋದು. ಒಬ್ಬಳೇ ಹೋಗ್ಬೇಕಂತ ನನ್ನ ಕರ್ಕೊಂಡು ಹೋಗ್ತಾಳಂತೆ. ನಾನೇ ಒಳ್ಳೆ ಕರ್ಕೊಬೇಕಿದ್ದು. ನಾನು ಸಂತೆಗೆ ಹೋಗಬೇಕು ಮತ್ತು ಟೌನ್ಗೆ ಹೋಗಬೇಕು ಅಂತ ನಾನು ಕರೆದಿದ್ದು. ಚಿಕ್ಕ ಪಾಪನು ಬಿಟ್ಬಿಟ್ಟು ಬರ್ತಾರೆ. ಎಂತ ಹೆಂಗೆ ಹೊಡಿಬೇಕು ಹೇಳಿ. ಬನ್ನಿ ಕರ್ಕೊಂಡು ಮಾತೊಂದು ಪಾನಿಪುರಿಗೋಸ್ಕರ ಬರ್ತಿರೋದು ಗೈಸ್ ಇವರು ನಮ್ಮ ಅಕ್ಕ. ಜಸ್ಟ್ ಒಂದು ಪಾನಿಪುರಿಗೆ. ಇವಾಗ ಪಾನಿಪುರಿ ಕೊಡಿಸ್ತೀರಿ. ಇವಾಗ ಪಾನಿಪುರಿ ಕೊಡಿಸ್ತೀನಿ, ದುಡ್ಡು ಕೊಟ್ಬಿಟ್ಟು ಬರಲಿ ಅಷ್ಟೇ. ನೋ ಬೇಜಾರು. ಇಟ್ಕೊಂಡು ಅದು ಕತ್ಲು ನಂಗೆ ತಲೆ ಕುಟ್ಟಿ ಇದೇ ಮಾಡ್ತವ್ರು. ಇವಾಗ ನಮ್ಮ ಅಕ್ಕನ ಪಾಪಗೆ ಹುಷಾರಿಲ್ಲ. ನಮ್ಮ ಅಕ್ಕ ಅಂದರೆ ಇವರೇ. ನಮ್ಮ ಅಕ್ಕ ಅಂತೀನಿ ಅಂತ ಹೇಳ್ತೀನಲ್ಲ, ಅದು ಇವರೇನೆ. ಇವಾಗ ತಾಯಿತ ಬರ್ಸ್ಕೊಂಬರ್ಬೇಕು. ಅದಕ್ಕೆ ಹೋಗ್ತಾ ಇದ್ದೀವಿ. ಚೀಟ್ ಅದರಲ್ಲೂ ಕರೆಕ್ಷನ್ ಎಂಥ ಅಕ್ಕ ನನಗೆ. ಬನ್ನಿ ಇವಾಗ ಹೋಗ್ಬಿಟ್ಟು ಬರೋಣ ಫಸ್ಟ್ ಅಲ್ಲಿಗೆ. ವಿಶಾಲ್ ಮಟ್ಟಿಗೆ ಬಂದಿದ್ದೀನಿ. ಇಲ್ಲಿ ವೀಡಿಯೋ ಮಾಡೋಕ್ಕಷ್ಟಲ್ಲೋ ಇಲ್ಲ ಅಂತೂ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಒಂದಿಷ್ಟು ಐಟಮ್ಸ್ನ ಪರ್ಚೇಸ್ ಮಾಡಿದ್ದೀನಿ, ಸ್ಲಿಪ್ಪರು ಮತ್ತು 2 ಟಾಪ್ಸು. ಬನ್ನಿ ಹೋಗಿ ಬಿಲ್ ಮಾಡಿಸ್ಕೊಳ್ಳೋಣ. ನನ್ನ ಮಾತನ್ನ ನುಡಿಸ್ಕೊತಿದ್ದೀನಿ. ನಮ್ಮ ಅಕ್ಕನಿಗೆ ಪಾನಿಪುರಿ ಇಂತೂ ಕೊಡಿಸ್ತಾ ಇದ್ದೀನಿ ಮಸಾಲೆ. ಅಲ್ಲಿಂದ ತಿನ್ಕೊಂಡು ಇವಾಗ ಸಂತೆಗೆ ಕರ್ಕೊಂಡು ಹೋಗಬೇಕು. ಬನ್ನಿ ಸಂತೆಗೆ ಕರ್ಕೊಂಡು ಹೋಗೋಣ. ಗೈಸ್, ಸಂತೆಗೆ ಹೋಗಿ ಸಾಮಾನೆಲ್ಲ ತಗೊಂಡು ಮನೆಗೆ ಹೋಗ್ಬೇಕು. ಇವಾಗ ತುಂಬಾ ತಲೆನೋವು ಬರ್ತೈತೆ. ಎಲ್ಲ ತೊಗೊಂಡೆ. ನಾನು ಜಸ್ಟ್ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ, ಯಾಕಂದರೆ ತಲೆ ತುಂಬ ನೋವ್ತಿತ್ತು. ಫಸ್ಟ್ ಮನೆಗೆ ಹೋಗಿ ನಾನು ಟೀ ಕುಡಿಬೇಕು ಅಂತ ಹೋಗಿ ಟೀ ಮಾಡಿ ಟೀ ಕುಡ್ದು ಇವತ್ತು ನಾನು ಮನೇಲಿದ್ದೀನಿ ಅಂತಂದರೆ ಏನಾದರೂ ಒಂದು ಸ್ಪೆಷಲ್ ನಾನು ಮಾಡೇ ಮಾಡ್ತೀನಿ. ಹಾಗೆ ಅಡುಗೆ ಎಲ್ಲ ಮುಗಿಸಿ ವೀಡಿಯೋನೂ ಮಾಡ್ಕೊಳಕ್ಕಾಗಲಿಲ್ಲ. ಊಟ ಮಾಡಿ ಇವಾಗ ಮಲಗೋದಷ್ಟೇ ಕೆಲಸ. ಗೈಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.